ನಮ್ಮ ನವಾಜ್ ನೋಡ್ಬಿಟ್ಟು ಇದು ಕಂಪ್ಯೂಟರ್ ಲ್ಯಾಬ್ ಅಂತ ಗಾಬರಿ ಹಾಕ್ಬಿಟ್ಟ. ಇಲ್ಲಿ ಕಂಪ್ಯೂಟರ್ ಲ್ಯಾಬ್ ಕೂಡ ಇದೆ, HP ಲ್ಯಾಪ್ಟಾಪ್ ಇದೆ. ಕರ್ಣ ಇದಿರ್ಕೋ. ವರ್ಕಿಂಗ್ ಕಂಡೀಷನ್. ವರ್ಕ್ ಆಯ್ತು ಗೈಸ್. ನೋಡಿ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಎಲ್ಲ ಕೂಡ. ವಾವ್, ನೋಡಿ ಇಲ್ಲಿ ಇದು ಕೂಡ ಎಲ್ಲ ಇದೆ. ಹೌದಾ? ನೀವು ಪಿಯಾನೋ ನುಡಿಸ್ತೀರಾ? ಹೌದಾ? ಇವ್ರಾ? ಎಷ್ಟು ವರ್ಷದಿಂದ ನುಡಿಸ್ತಿದ್ದೀರಾ ನೀವು ಪಿಯಾನೋ? ನಾನು 10th ಸ್ಟ್ಯಾಂಡರ್ಡ್ ಇಂದ ನುಡಿಸ್ತಾನೆ ಇದ್ದೇನೆ. ಹೌದಾ? ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು, ನಾನು ಚಿಕ್ಕವನಿರೋಕಾರೆ ಹೇಳ್ಕೊಟ್ಟಿದ್ದು. ಆಮೇಲೆ ಅದು ಪ್ರಾಕ್ಟೀಸ್ ಕ್ಲೀನಾಗಿ ನನ್ನ ಕೈ ಫಿಟ್ ಆಗಿ ಕುತ್ಕೊಂಡು ಕೀಬೋರ್ಡ್ ಎಲ್ಲ ಕ್ಲೀನಾಗಿ ನುಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು ಕರೆಕ್ಟ್ ನಾನು 10th ಸ್ಟ್ಯಾಂಡರ್ಡ್ ಬಂದಾಗ ಟೇಬಲ್ ಆಯ್ತು. ಹೌದಾ? ಆಯ್ತಾ ಮಮ್ಮಿ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಹೌದಾ? 10ಗೆ ಆಗಿರೋದಕ್ಕ ಇಲ್ಲ ಇಲ್ಲಿ ಹೆಲ್ಪ್ ಮಾಡಿದ್ದಕ್ಕ? ಮಾತಾಡಿ ಹಿಂಗೆ. ಎರಡಕ್ಕೂ 10ಗೆ ಆಗಿರೋದಕ್ಕೂ ಖುಷಿ ಆಯ್ತು, ಇದಕ್ಕೂ ಖುಷಿ. ಹೌದಾ? ಅಂತ ಭಾಗ್ಯ ಬೇಕಾ ಮತ್ತೆ? ಸರಿ ಸರಿ ಸರಿ. ಅಕ್ಕ ಚಿಕ್ಕಿ ಖುಷಿ ಆಯ್ತಾ ನಿಮ್ಗೆ? ಸೂಪರ್. ಖುಷಿ ಆಯ್ತಾ ಅಂತ ಕೇಳಿದ್ದೆ. ಖುಷಿ ಆಯ್ತು. ಖುಷಿ ಆಯ್ತಾ ಕರಣ್ ನಿಂಗೆ? ಖುಷಿ ಆಯ್ತಾ? ಖುಷಿ ಆಯ್ತು. ಹೌದಾ? ಅದಕ್ಕೆ ಯಾಕೆ ಹಂಗ್ ಮಾಡ್ತೀನಿ? ನಾರಾಯಣಾಯೇತಿ ಸಮರ್ಪಯಾಮಿ. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಅನ್ನದಾತೋ ಸುಖೀ ಭವ, ಅನ್ನದಾತೋ ಸುಖೀ ಭವ, ಅನ್ನದಾತೋ ಸುಖೀ ಭವ. ಅದು ಹಾಲಾ? ಅದು ಸಂಜೆ ಹೊತ್ತು ಬೆಳಗ್ಗೆ ಸಂಜೆ ಹೊತ್ತು ಇದು ಪ್ರೇಯರ್ ಮಾಡ್ತೀವಿ. ಏನ್ ಮಾಡ್ತೀರಾ? ಪ್ರೇಯರ್ ಮಾಡ್ತೀರಾ ಬೆಳಗ್ಗೆ? ಇಲ್ಲ. ಓಕೆ. ಮೇಲೆ ನಿಮ್ ರೂಮು? ಹೌದಾ? ಹೌದಾ? ಓಕೆ. ಅಲ್ಲೇ ಹಸದ್ ರೂಮ್. ಹಸುದಾ? ಅಲ್ಲಿ ಗೋಶಾಲೆ ಇದೆ ಅಲ್ಲಿ? ಅದು ನಮ್ ತಟ್ಟೆ ತಡೆ ರೂಮ್ ಅಲ್ಲ. ಹೌದಾ? ಬಂಡೆ ಕಲ್ಲ. ಓಕೆ ನಡ್ರಿ ನೋಡೋಣ ಹೆಂಗೆ. ಗೈಸ್ ಅಲ್ಲಿ ಮೇಲೆ ರೂಮ್ ಇದೆ ಅಂತ ನೋಡಿ ಗೈಸ್, ಅಲ್ಲೇ ಎಲ್ಲ ವಾಸ ಮಾಡೋದು. ಸೊ ಗೈಸ್ ಲಿಟ್ರಲಿ ಇವರೆಲ್ಲ ಬ್ಲೈಂಡ್ ಪರ್ಸನ್ಸ್. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಷನ್ ನೋಡಿ ಅವ್ರು ಹೋಗ್ತಾ ಇರೋದು. ನಮಗೆ ಕರೆಕ್ಟಾಗಿ ನೀಟಾಗಿ ಕಂಡ್ರು ನಮಗೆ ನೀಟಾಗಿ ಹೋಗಿ ಬರಲ್ಲ, ಬಿದ್ದುಬಿಡ್ತೀವಿ. ಬಟ್ ಅವ್ರು ನೋಡಿ ಕರೆಕ್ಟಾಗಿ ಹೋಗ್ತಾ ಇದ್ದಾರೆ. ನೋಡಿ ಇವರು ಅಷ್ಟೇ, ಏನು ಟ್ಯಾಲೆಂಟೆಡ್ ಪರ್ಸನ್ಸ್ ಎಲ್ಲ ಗೊತ್ತಾ ಇವರೆಲ್ಲ, ಮಸ್ತ್ ಇದ್ದಾರೆ. ಯಾಕೆ ಹಿಂಗೆ ನೋಡ್ತೀನಿ ನೋಡಿ. ದಾಳಿಂಬ್ರೆ ಗಿಡ ಕೂಡ ಇದೆ ಇಲ್ಲಿ ನೋಡಿ. ನೋಡಿ ಊಟ ಆದ ತಕ್ಷಣ ಎಷ್ಟು ಶಿಸ್ತಾಗಿ, ಅನ್ನ ಕೆಳಗೆ ಚೆಲ್ಲಿದ್ರೆ ಅದನ್ನ ಬಾಚ್ಕೋತಾ ಇದ್ದಾರೆ ನೀಟಾಗಿ ನೋಡಿ. ನೋಡಿದ್ದಲ್ಲ ಹೋಟ್ಲಿಗೆಲ್ಲ ಬಂದಿದ್ದೀವಿ ಸರ್ ನಾವು. ಅವಾಗ ದೋಸೆ ಎಲ್ಲ ಇದು ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದೀವಿ. ಸರಿ ಬ್ಲೈಂಡ್. ಸರಿ ಈ ತರ ಗೊತ್ತಾಗುತ್ತೆ ಗೈಸ್, ಇದು ಬ್ಲೈಂಡ್ ಪರ್ಸನ್ಸ್ ಬಂತ ಲೆಟರ್ ಮಾಡಕ್ಕೆ ಅಂತ ಅವರಿಗೆ ಗೊತ್ತಾಗ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಗೊತ್ತಾಗುತ್ತೆ. ಪೂರ್ತಿ ಬುಕ್ಕೇ ಇದೆ ನೋಡಿ.
ಇದು ಕ್ಲಾಸ್ ರೂಮ್. ಇದು ಲೈಬ್ರರಿ. ಓಕೆ, ಇದು ಪೂರ್ತಿ ಲೈಬ್ರರಿ. ಇದು ಬ್ಲೈಂಡ್ ಪರ್ಸನ್ಸ್ ಅಂತಾನೆ ಮಾಡಿರೋದು ಬುಕ್ಸ್ ಅವೆಲ್ಲ. ಬ್ರೈಲ್ ಲಿಪಿನಲ್ಲೇ ಸರ್ ಎಲ್ಲ. ಇಂಗ್ಲಿಷು ಬ್ರೈಲ್ ಲಿಪಿನಲ್ಲೇ ಎಲ್ಲ ಪ್ರತಿಯೊಂದು ಬುಕ್ಸ್ ಸರ್. ಇದರಲ್ಲೇ ಮಕ್ಕಳಿಗೆಲ್ಲ ಬ್ರೈಲ್ನಲ್ಲೇ ಹೇಳ್ಕೊಟ್ಟು ಬ್ರೈಲ್ ಲಿಪಿನಲ್ಲೇ ಅವರಿಗೆ ಅಭ್ಯಾಸ ಮಾಡಿಸೋದು. ಓಕೆ, ಬ್ಲೈಂಡ್ ಸ್ಟೂಡೆಂಟ್ಸಿಗೆ ಟಚ್ ಫೀಲ್ ಆಗುತ್ತೆ. ಟಚ್ ಫೀಲಿಂಗ್ ದಾನೆ ಅವರು ರೀಡ್ ಅಂಡ್ ರೈಟ್ ಮಾಡ್ತಾ ಇದ್ದಾರೆ. ಹೌದಾ, ಎಲ್ಲ ಅದೇ ಬುಕ್ಸ್ ಇದೆಲ್ಲ. ಅಲ್ಲೂ ಬುಕ್ಸ್ ಇದಾವೆ, ಎಲ್ಲೂ ಬುಕ್ಸ್. ಕ್ಯಾರಮ್ ಬೋರ್ಡ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮಾಡ್ತಿದ್ಯಾ? ಸೊ ಗೈಸ್, ನಾವು ಇಲ್ಲೇ ಊಟ ಮಾಡ್ತಾ ಇದೀವಿ. ಚಿತ್ರಾನ್ನ ಚೆನ್ನಾಗಿದೆ, ಬಜ್ಜಿ ಕೂಡ ಸೂಪರ್, ಜಿಲೇಬಿ ಕೂಡ ಸೂಪರ್, ಚಟ್ನಿ ಕೂಡ ಸೂಪರ್, ಮಸ್ತ್ ಆಗಿದೆ ಗೈಸ್. ಅವನ್ನ ತಗೋದ್ರೆ ಮಾತಾಡ್ರಿ ನೀವು. ನೀವು ಮಾತಾಡ್ರಿ ಸರ್. ಆಮೇಲೆ ಮಾತಾಡ್ತೀರಾ? ಊಟ ಮಾಡಿ, ಹೊಟ್ಟೆ ತುಂಬ. ಗನು, ಹೆಂಗಿದೆ ಚಿತ್ರಾನ್ನ? ಚೆನ್ನಾಗಿದ್ಯಾ? ನಮ್ ಯುಕ್ತ ಬಂದಿದ್ದಾಳೆ ನೋಡ್ರಿ. ಇವತ್ತು ಯಾವುದೇ ಒಂದು ರೂಪದಲ್ಲಿ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ನ್ಯೂನ್ಯತೆಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ಹೊರತು ಸಮಾಜಕ್ಕೆ ನನಗೆ ಹಿಂಗಾಗಿದೆ, ನಾನು ಈ ತರ ಬದುಕ್ತಾ ಇದ್ದೀನಿ, ನಾನು ಹೆಂಗೆ ಮುಂದೆ ಅಂತ ಯಾವತ್ತೂ ನೀವು ಯೋಚನೆ ಮಾಡಬಾರ್ದು. ಹೇಗೆ ಹಲವಾರು ಉದಾಹರಣೆಗಳಿವೆ. ಹೇಗಪ್ಪ ಅಂತಂದ್ರೆ, ಇವತ್ತು ನೀವು ಓಡಾಡ್ತಾ ಇದ್ದೀವಿ, ಕೆಲವು ಜನಕ್ಕೆ ಓಡಾಡೋದಕ್ಕೆ ಬರಲ್ಲ. ಯಾಕಪ್ಪ ಅಂದ್ರೆ ಕಾಲಿರಲ್ಲ, ಕೈ ಇರಲ್ಲ, ಮಾತು ಬರಲ್ಲ, ನಿಮಗೆ ಕಣ್ ಕಾಣಲ್ಲ ಅಂತೇಳಿ ಯಾವತ್ತೂ ಮನಸ್ಸಲ್ಲಿ ಅಂದ್ಕೋಬೇಡಿ. ಇವತ್ತು ಎಲ್ಲ ಚೆನ್ನಾಗಿದ್ದು ಓಡಾಡ್ತಕ್ಕಂಥ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ನಿಮ್ಮಂಥ ನ್ಯೂನ್ಯತೆ ಮಕ್ಕಳುಗಳಾಗಿರ್ಬೋದು, ನ್ಯೂನ್ಯತೆ ಸ್ಟೂಡೆಂಟ್ಸ್ ಆಗಿರ್ಬೋದು ಮಾಡಿರ್ತಕ್ಕಂಥ ಸಾಧನೆ ತುಂಬ ಇದೆ. ಉದಾಹರಣೆಗೆ ಎಷ್ಟೋ ಜನ DC ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳ ಕೆಲಸ ಮಾಡ್ತಾ ಇದ್ದಾರೆ, ಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, FDC ಆಗಿ SPC ಆಗಿ ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ತಾರೆ. ನೋಡಿ, ನೀವು ಏನ್ ಮಾಡ್ಬೇಕು ಇವತ್ತಿನಿಂದಲೇ. ನಾನು ಇವತ್ತೇನಕ್ಕೆ ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊತಾ ಹೋಗ್ತೀನಿ. ಓದುವಂತಕ್ಕಂಥದ್ದು ನಾವು ಕ್ರಿಕೆಟ್ ಅಂತ ಕರಿತೀವಿ, ಸಂಪರ್ಕ. ನಾವು ಯಾವ ರೀತಿ ಮಾತಾಡ್ಬೇಕು, ನಮಗೆ ಹೆಂಗಿದೆ, ನೀವು ಯಾವುದಕ್ಕೂ ಕುಗ್ಬಾರದು. ನಾವು ಕುಗ್ಗಲ್ಲ, ನಾವು ಮಾಡ್ತೀವಿ. ಸಾಧನೆ ಎಂಬುದು ಯಾರಪ್ಪನ ಸ್ವತ್ತಲ್ಲ, ಅದು ನಮ್ಮ ಸ್ವತ್ತು. ನಾವೇನ್ ಮಾಡ್ತೀವಿ ಆ ಸಾಧನೆ ನಮಗ್ ಮಾತ್ರ ಮೀಸಲಾಗಿರೋದು ಹೊರತು ನಾವು ಸಾಧನೆ ಮಾಡಿದ ಮೇಲೆ ಜನಗಳು ಚಪ್ಪಾಳೆ ತಗೊಳೋದಕ್ಕಿಂತ ನಾವ್ ಈ ರೀತಿ ಇದೀವಿ. ಏನು ಯೋಚನೆ ಮಾಡಬೇಡಿ. ನೀವೇನು ಇವತ್ತು ನೀವು ಗೊತ್ತಿರ್ತಕ್ಕಂಥ ಇಷ್ಟು ಮಕ್ಕಳುಗಳು ಓದು ಅನ್ನೋದು ಪ್ರತಿನಿತ್ಯ ನೀವೇನಾದ್ರೂ ಒಂದು ತಿಂದು ಬಿಸಾಕ್ತಿರಲ್ಲ, ಅದ್ರಲ್ಲೂ ಒಂದು ವಿವೇಕಾನಂದ ಅಂತ ಹೇಳ್ಬಿಟ್ಟು ಅದೇ ಮಾಡ್ತಿದ್ದಾನೆ ಅಂತ ಹೇಳಿದ್ರು ಸರ್. ಅದೇ ಫೌಂಡರ್ ಸೆಕ್ರೆಟರಿ ಸರ್ ಶ್ರೀನಿವಾಸ್ ಸರ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಲ್ಲ, ಇವರೇ ಅದಕ್ಕೆ 3ನೇ ಮಗ ಆಗಿದ್ರು. ಇವರು 4 ಮಾತಾಡ್ತಾರೆ. ಮಾತಾಡ್ಬಿಟ್ಟು. ಗುಡ್ ಆಫ್ಟರ್ನೂನ್ ಎವ್ರಿವನ್. ಇಲ್ಲಿ ಯಾರ್ಯಾರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೋ ಅವರನ್ನೆಲ್ಲ ಇವತ್ತು ನಮ್ಮ ಶಾಲೆಗೆ ನನ್ನ ಹೃದಯಪೂರ್ವಕ ಸ್ವಾಗತ ಕೊಡ್ತೀನಿ ಅವರಿಗೆಲ್ಲ. ನಾನಿವತ್ತು ನಮ್ಮ ಶಾಲೆ ಬಗ್ಗೆ ಒಂದು ಚಿಕ್ಕದಾದ ಇಂಟ್ರಡಕ್ಷನ್ ನಮ್ಮ ಎಲ್ಲ ಸರ್ಸಿಗೆ ಮತ್ತೆ ನಮ್ಮ ಬಂಧು ಮಿತ್ರರಿಗೆ ಮತ್ತೆ ಹಿರಿಯರಿಗೆ ನಾನು ಹೇಳ್ಬೇಕಂತ ಇಷ್ಟಪಡ್ತೀನಿ. ನಮ್ಮ ಶಾಲೆ ಹೆಸರು ಬಂದ್ಬಿಟ್ಟು ತೀಕ್ಷ್ಣ ಅಂಧರ ಪುನಶ್ಚೇತನ ಸಂಸ್ಥೆ ಅಂತ ನಮ್ಮ ಶಾಲೆ ಹೆಸರು. ಇದು ಬಂದ್ಬಿಟ್ಟು 2001ರಲ್ಲಿ ಸ್ಥಾಪನೆಗೊಂಡಿತು. ಈ ಶಾಲೆಯ ಸಂಸ್ಥಾಪಕರು ಬಂದ್ಬಿಟ್ಟು KV ಶ್ರೀನಿವಾಸ್ ಸರ್ ಅಂತ. ಇವರು ಸ್ವತಃ ಜ್ಯೋತಿಪುರ ದಾವಣಗೆರೆ ಸೊ ಇದನ್ನ 2001ರಲ್ಲಿ ಸ್ಥಾಪನೆ ಮಾಡಿದ್ರು. ಈಗ ಸತತ ಈ ಶಾಲೆ ಸ್ಥಾಪನೆ ಆಗಿ 26 ವರ್ಷ ಆಗಿದೆ. ಇಲ್ಲಿ 1ರಿಂದ 7ನೇ ತರಗತಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಫಸ್ಟ್ PU SSLC ಕಟ್ಟೋರು ಕಟ್ತಾ ಇದ್ದಾರೆ. ಮತ್ತೆ ಫಸ್ಟ್ PU ಇಂದ ಫೈನಲ್ ಇಯರ್ ಡಿಗ್ರಿಯಲ್ಲಿ ಆಗಿರ್ಬೋದು, ಆರ್ಟ್ಸ್, ಕಾಮರ್ಸ್, ಎವ್ರಿಥಿಂಗ್ ಎಲ್ಲದೂ ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಮ್ಮ ಫೆಸಿಲಿಟೀಸ್ ಎಲ್ಲ ನಮ್ಮ ಸಂಸ್ಥೆ ಕೊಡ್ತಾ ಇದೆ. ಹಾಗೆ ನಾನು ಕೇಳೋದೇನಂದ್ರೆ, ನಿಮ್ಮ ಯೂಟ್ಯೂಬ್ ಕಡೆಯಿಂದ ನಮಗೇನಂದ್ರೆ ಒಂದು ಈ ನಮ್ಮ ಚಿತ್ರದುರ್ಗ ಸರೌಂಡಿಂಗ್ ಆಗಿರ್ಬೋದು, ಇಡೀ ಕರ್ನಾಟಕ ಸರೌಂಡಿಂಗ್ ಆಗಿರ್ಬೋದು, ಯಾವುದೇ ಬ್ಲೈಂಡ್ ಸ್ಟೂಡೆಂಟ್ ಸಿಕ್ಕಿದ್ರು, ಕಾಲೇಜ್ ಆಗಿರ್ಬೋದು ಅಥವಾ
1 to 7 ಪೀಪಲ್ ಆಗಿರ್ಬೋದು ಅಂಥವ್ರು ನೋಡಿದ್ರೆ ನೀವು ಒಂದು ಸ್ವಲ್ಪ ಶಾಲೆಗೆ ಜಾಯಿನ್ ಮಾಡಿಸಿದ್ರೆ ಅವ್ರಿಗೂ ಒಂದು ಉಪಯೋಗ ಆಗುತ್ತೆ. ಹೇಳಿದ್ರು ಜಾಯಿನ್ ಜಾಯಿನ್ ಮಾಡಿಸಿದ್ರೆ ಅದ್ರ ಜೊತೆಗೆ ಈಗ ಚಂದ್ರು ಸರ್ ಹೇಳಿದ್ರು ನಮಗೆ ಹೈಯರ್ ಎಜುಕೇಶನ್ ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅದ್ರ ಜೊತೆ ಎಲ್ಲ ಹೇಳಿದ್ರು. ಸೀರಿಯಸ್ಲಿ ನಮ್ಮ ಸ್ಟೂಡೆಂಟ್ಸ್ ವಿತ್ ನಾನು ಮೀನ್ಸ್ ನಾನಿನ್ನ ಓದ್ತಿರೋ ಹುಡುಗ ರಿಯಲಿ ನಾನು ಅದನ್ನ ಅನ್ವಯಿಸ್ಕೊತೀನಿ ವಿತ್ ನಮ್ಮ ಹುಡುಗರ ಜೊತೆ ಪಾಲ್ಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಪನ್ ಮಾಡಿಸ್ಕೊಡ್ತೀನಿ. ಯಾವುದು ಇಲ್ಲಿ ಇಲ್ಲಿಡೋ ಮೊಬೈಲ್ ಓಕೆ ಅಮ್ಮ ನಿನ್ನಗೆ ಜಯಾವಳದಲ್ಲಿ ತ್ಯಾಗಕ್ಕೆ ಸಿಕ್ಕಾದೀತು ಗೈಸ್, ನಾನು ಈ ವಿಡಿಯೋದು ಆಡಿಯೋ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿರೈಟ್ ರೀಸನ್ಸ್ಗೋಸ್ಕರ. ಸೊ ಈ ಹಾಡು ಮಾತ್ರ ಹೆಂಗೆ ಹಾಡಿದ್ರೆ ಗೊತ್ತಾ ಗೈಸ್, ಮಸ್ತ್ ಮಾತ್ರ. ನಾನು ಯಾವತ್ತೂ ಆ ಥರ ಹಾಡು ಲೈವಾಗಿ ಕೇಳಿರಲಿಲ್ಲ. ಭಾಳ ಅಂದರೆ ಭಾಳ ಚೆನ್ನಾಗಿ ಹಾಡಿದ್ರು ಗೈಸ್. ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಇನ್ನೂ ಸ್ವಲ್ಪ ಬೆಳಿಬೇಕಂತ ನಾವು ಸರಿ ಸರ್, ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನೀವು ನುಡಿಸಿ ಚೆನ್ನಾಗಿ ನುಡಿಸ್ತೀರಾ, ಚೆನ್ನಾಗಿ ಓದಿ ಚೆನ್ನಾಗಿರಿ. ಸರಿನಾ? ಬರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಹಂಗೆ ನಾವು ನಮ್ಗೇನಾದ್ರು ಇಷ್ಟೊತ್ತು ಮಾಡಿದ್ದೇವೆ ಮಾಡಿದ್ದಾರೆ, ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಓಕೆನಾ? ಓಕೆ, ಎಲ್ಲರಿಗೂ ಬಾಯ್, ಹುಷಾರು, ಬಾಯ್ ಬಾಯ್. ಕಳ್ಸಿದೀನಿ ಕಣಪ್ಪ. ಗೈಸ್, ಇವಾಗ ಎಲ್ಲ ಪ್ರೋಗ್ರಾಮ್ ಆಗಿದೆ, ಸ್ವಲ್ಪ ಖುಷಿ ಆಯ್ತು. ಸೊ ಇವಾಗ ಹೋಗೋಣ ಬನ್ನಿ ಮನೆಗೆ. ನಮ್ಮ ನವಾಜ್ ಸೊ ಗೈಸ್, ಇವಾಗ ಎಲ್ಲ ಸೆಲೆಬ್ರೇಷನ್ ಇವಾಗ ಆರಾಮಾಗಿ ಪೀಸ್ಫುಲ್ ಆಗಿ ಊಟ ಮಾಡೋಣ ಅಂತ ಬಂದಿದ್ದೀವಿ ಡಿನ್ನರ್ಗಂತ. ನಮ್ಮ ನವಾಜ್, ಸಮೀರ್ ಮತ್ತೆ ನನ್ನ ತಮ್ಮ ಎಲ್ಲರೂ ಇದ್ದಾರೆ. ಸೊ ಬನ್ನಿ ಎಲ್ಲರಿಗೂ ಫೀಡ್ಬ್ಯಾಕ್ ಕೇಳೋಣ. ಸಮೀರ್, ಇವತ್ತು ಕೇಕ್ ಹೆಂಗಿತ್ತು ಬಾಸ್? ಚೆನ್ನಾಗಿತ್ತಾ? ನವಾಜ್, ಇವತ್ತು ಕೇಕ್ ಹೆಂಗಿತ್ತು? ನಾವೇ ತಂದಿದ್ದು ಚೆನ್ನಾಗಿತ್ತು. ಆಯ್ತಪ್ಪ, ನೀವೇ ತಂದಿದ್ದು. ನೀವೇ ತಂದಿದ್ದು ಸರ್, ನಾನು ಹೇಳ್ತೀನಿ. ನಾವೇ ತಂದಿದ್ದು ಚೆನ್ನಾಗಿತ್ತು ಗೈಸ್. ಇವನೊಬ್ಬ ಹೋಗ್ತಿದ್ರೆ ಏನೋ ಮಾಡ್ಸ್ಕೊಂಡ್ ಬರ್ತಿದ್ದ, ಆಗ್ಲೇ ಮಾಡಿದ್ದ ಅಲ್ಲಿ, ನಾವು ಕರೆಕ್ಟ್ ಮಾಡ್ಕೊಂಡ್ ಬಂದೀವಿ. ಸೊ ಇನ್ನು ಕರೆಕ್ಟ್ ಆಗಿಲ್ಲ ಅವನೆಲ್ಲ ಕೆಲ್ಸದಕ್ಕೂ. ನಾವು ಬ್ಯಾಕಪ್ ಇರ್ತಿರ್ತೀವಿ, ಮುಂದೆ ಅವ್ನು ಹೇಳ್ಕಂತ ನನಗೆ ಬೇಜಾರಾಗ್ತಿದೆ, ಹೊಟ್ಟೆ ಹಸಿದೆ. ಸೊ ಗೈಸ್, ಇವಾಗ ಕುತ್ಕೊಂಡಿದೀವಿ, ನೀಟಾಗಿ ಕ್ಲೀನಾಗಿ ಊಟ ಮಾಡೋಣ. ಫಸ್ಟ್ ಬಹಳ ಹೊಟ್ಟೆ ಹಸಿತಿದೆ. ಬೆಳಗ್ಗೆ ಬೇಗ ಕೂಡ ಎದ್ದಿದ್ದೀನಿ, ನನ್ನ ಕಣ್ಣೆಲ್ಲ ಪೂರ್ತಿ ಕೆಂಪಗಾಗ್ಬಿಟ್ಟಿದಾವೆ. ಸೊ ಇವಾಗ ಕಾಯ್ತಾ ಇದೀವಿ ಊಟಕ್ಕೆ. ಬರ್ಲಿ ಸರಿಯಾಗಿ ಊಟ ಮಾಡೋಣ ಗೈಸ್. ಅಮ್ಮ, ಚಿಕ್ಕಮ್ಮ ಎಲ್ಲಾರು ಅಲ್ಲಿ ಕುತ್ಕೊಂಡಿದ್ದಾರೆ ನೋಡ್ರಿ. ಸೊ ಅವರು ಆ ಕಡೆ ವೆಜ್ ತಿಂತಾರೆ, ನಮ್ಮ ಸಮೀರು ಮತ್ತೆ ನವಾಜು ನಾನ್ ವೆಜ್ ತಿಂತಾರೆ. ಸೊ ನಾವು ವೆಜ್ ತಿಂತೀವಿ, ಅದಕ್ಕೆ ಇಲ್ಲಿ ಕುತ್ಕೊಂಡಿದೀವಿ ಗೈಸ್. ಸೊ ಅವ್ರಿಗೆ ನಾನ್ ವೆಜ್ ಅಂದ್ರೆ ಆಗಲ್ಲ, ನಮಗೂ ಆಗಲ್ಲ ಆಕ್ಚುಲಿ ನಾನ್ ವೆಜ್ ಅಂದ್ರೆ. ಅದಕ್ಕೋಸ್ಕರ ಇಬ್ರು ಸಪರೇಟ್ ಕುತ್ಕೊಂಡಿದ್ದೀವಿ, ನಾನು ಅವನು ಯಾಕೋ ಅಷ್ಟು ದೂರ ಹೋಗಿದ್ದ ನನಗೆ ಗೊತ್ತಿಲ್ಲ. ಸೊ ಇವಾಗ ಎಂಜಾಯ್ ಮಾಡೋಣ ಗೈಸ್. ಇವಾಗ ನಮ್ಮ ಅಮ್ಮ ಮಸಾಲಾ ಪಾಪಡ್ 4 ಮಸಾಲಾ ಪಾಪಡ್ ತಗೊಂಡಿದ್ದಾರೆ.
ಸೊ ಗೈಸ್ ಇವಾಗ ಮಶ್ರೂಮ್ ಪೆಪ್ಪರ್ ಡ್ರೈ ಬಂದಿದೆ, ಅದನ್ನು ಟೇಸ್ಟ್ ಮಾಡೋಣ. ಸೊ ಗೈಸ್ ಇವಾಗ ಎಲ್ಲ ಮುಗೀತು. ಸೊ ಇವಾಗ ಬಿಡ ಹಾಕೋಣಕ್ಕೆ ಅಂತ ಬಂದಿದ್ದೀವಿ. ಸೊ ಊಟ ಕೂಡ ಮಸ್ತಾಗಿತ್ತು ನೋಡಿ, ಎಲ್ಲರೂ ಅಲ್ಲಿ ನಿಂತಿದ್ದಾರೆ. ನಾನು ಒಬ್ಬನೇ ಇಲ್ಲಿ ಬಿಡ ತಗೊಂಡು ಹೋಗಕ್ಕೆ ಅಂತ ಬಂದು ನಿಂತಿದ್ದೀನಿ. ಸೊ ಲೆಟ್ಸ್ ಗೋ. ಗೈಸ್ ಇವಾಗ ಎಲ್ಲ ಮುಗಿದಿದೆ, ವಿಡಿಯೋ ಕೂಡ ಹಾಕೊಂಡಿದ್ದೀನಿ, ಮನೆಗೆ ಹೋಗೋಣ ಬನ್ನಿ ಗೈಸ್. ಓಕೆ ಗಾಯ್ಸ್, ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ದಿನ ಮೆಮೊರೇಬಲ್ ದಿನ. ಸೊ ಈ ದಿನ ಸ್ಪೆಷಲ್ ಮಾಡ್ಕೊಟ್ಟಿದ್ದಕ್ಕೆ ನನ್ನ ಪೇರೆಂಟ್ಸ್ ಹಾಗೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮಗೆ ಇನ್ಮೇಲಿಂದ ಈ ಥರ ವ್ಲಾಗ್ಗಳು ಬರ್ತಾನೆ ಇರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್, ಗುಡ್ ಬಾಯ್.